ಒಂದು ಬುಕ್ಕು ಪೆನ್ಸಿಲ್ ತಂದು ನಮ್ಮ ಈ ಥರ ಕಾಡಂಚಲಿ ಇರೋ ಬಡ ಮಕ್ಕಳಿಗೆ ನೀವು ಕೊಟ್ಟರೆ ಆ ಮಲೆ ಮಹದೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಕ್ಲಾಂಗ್ ಬಿಡುತ್ತಾನೆ ಆ ಭಗವಂತ. ಇವತ್ತು ನಾನು ಇಂದಿನ ಗ್ರಾಮದಲ್ಲಿ ಇರೋಂಥ ಬಡ ಮಕ್ಕಳಿಗೆ ನೋಡಿ, ಆ ಮಕ್ಕಳೆಲ್ಲ ನೋಡ್ಬೋದು. ಈ ಮಕ್ಕಳೆಲ್ಲ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು. ನಾವು ಬಾಲ್ಯದಲ್ಲಿ ಓದಬೇಕಾದ್ರೆ ನಮಗೆ ಬರೀ ಒಂದು 50 ರೂಪಾಯಿ 100 ರೂಪಾಯಿ ಬುಕ್ ತಗೊಳಕ್ಕಾಯ್ತಾ ಇರಲಿಲ್ಲ. ನಮ್ಮ ತಾಯಿ ದುಡಿತಾ ಇರಬೇಕಾದ್ರೆ 3 ರೂಪಾಯಿ ಕೆಳಗೆ ಕೇಳ್ತಾ ಇದ್ರು. ಮಕ್ಕಳ, ನಿಮಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿಮಗೆ ಬೇಕಾದಂತಹ ಶಾಲಾ ಪರಿಕರಗಳನ್ನು ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಭಾಗವಾಗಿ ಕುಗ್ರಾಮಗಳು ಎಲ್ಲೆಲ್ಲಿದೆ ಅದನ್ನು ಗುರುತಿಸಿ ನಮ್ಮ ಬೆಟ್ಟದ ಶಂಕರಪ್ಪನವರು ಇವತ್ತು ಇಷ್ಟೊಂದು ಪರಿಕರಗಳನ್ನು ಕೊಡಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿಮಗೋಸ್ಕರ ತಂದಿರ್ತಕ್ಕಂಥ ಶಾಲಾ ಪರಿಕರಗಳು ನೋಡಿ. ಇಷ್ಟೊಂದು ಪರಿಕರಗಳನ್ನು ಇವತ್ತು ನಮ್ಮ ಇಂಡಿಗನಾಥ ಗ್ರಾಮ ಏನಿದೆ ಈ ಒಂದು ಕುಗ್ರಾಮದಲ್ಲಿ ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ತಾವು ವೀಕ್ಷಣೆ ಮಾಡ್ಬೋದು. ಸೊ ಇದು ತೇಕಾನೆಗೆ ತಂದಿರ್ತಕ್ಕಂಥ ಒಂದು ಶಾಲಾ ಪರಿಕರಗಳು. ಇದು ತೇಕಾನೆ ಅಂತಕ್ಕಂಥ ಗ್ರಾಮ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಹಿಂಡಿಗನಾಥ ಗ್ರಾಮದ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಭಾಗವಾಗಿ ನಮ್ಮ ಬೆಟ್ಟದ ಶಂಕರಪ್ಪ ಅವರು ವಿತರಿಸಿರ್ತಾರೆ. ಸೊ ಈ ಹಿಂದೆ ಬಂಧುಗಳೇ, ನಾನು ಒಂದು ಸಂಸ್ಥೆಗೆ ಒಂದು ಮನವಿ ಹಾಕೊಳ್ತೀನಿ, ದಯವಿಟ್ಟು ನಮ್ಮ ಈ ಕುಗ್ರಾಮಗಳಿಗೆ ಒಂದು ಸಹಕಾರ ಮಾಡಿ ಅಂತ ಕೇಳ್ಕೊಳ್ತೀನಿ. ಆವಾಗ ಆ ಸಂಸ್ಥೆಯವರು ಒಂದಷ್ಟು ಸಾಲ ಪರಿಕರಗಳನ್ನು ಕೊಡೋದ್ರಲ್ಲಿ ಸ್ವಲ್ಪ ತಡವಾಗ್ತದೆ. ಯಾಕಂದರೆ ಅವರು ಸಾವಿರಾರು ಮಕ್ಕಳಿಗೆ ವಿತರಿಸ್ತಾರೆ. ಆದ್ದರಿಂದ ಏನಾಗುತ್ತೆ, ಲೇಟ್ ಆದ್ರಿಂದ ನಾವು ನಮ್ಮ ಬೆಟ್ಟದ ಶಂಕರಪ್ಪ ಅವ್ರು ಮೊರೆ ಹೋಗ್ತೀವಿ. ತದನಂತರ ಅವರು ಯಾರು ಏನು ಮಾಡ್ಬೇಕು ಹೇಳಪ್ಪ, ನಾನು ಮಾಡ್ತೀನಿ ಅಂತ ಅವರು ದೊಡ್ಡ ಮನಸ್ಸನ್ನು ಒತ್ಕೊಂಡು ಅವರೇ ಸ್ವತಃವಾಗಿ ಈ ಒಂದು ಇಂಡಿಗನಾಥ ಗ್ರಾಮಕ್ಕೆ ಜೀಪನ್ನು ಮಾಡ್ಕೊಬಂದು ಇವತ್ತು ಶಾಲಾ ಮಕ್ಕಳಿಗೆ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಜೋಡಣೆ ಮಾಡ್ಕೊಂಡಿದ್ದಾರೆ. ಸೊ ಇಂತಹ ಕಾರ್ಯಕ್ರಮದಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು, ಪ್ರವಾಸಿಗರು ತಾವು ಸಹ ಕೈ ಜೋಡಿಸಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ಈ ಸಂಬಂಧಿತವಾಗಿ ನಮ್ಮ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳನ್ನ ಕುರಿತು ನಮ್ಮ ಶಂಕರಪ್ಪನವರು ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಹೇಳಿ ಗುರುಗಳೇ. ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಕ್ಕಂಥ ವಿಶೇಷವಾದಂಥ ನಮಸ್ಕಾರ. ಏನಪ್ಪ ಇವತ್ತು ಅಂದರೆ, ನಮ್ಮ ಮಲೆಮಹದೇಶ್ವರ ಬೆಟ್ಟದ ಕಾಡಂಚಲಿ ಹಲವಾರು ಮಕ್ಕಳುಗಳು ಕಾಡಲ್ಲೇ ಓದ್ತಾ ಇದ್ದಾರೆ. ಅವರಿಗೆ ಒಂದು ಬಸ್ಸಿನ ಸೌಲಭ್ಯ ಇಲ್ಲ. ಬೆಟ್ಟಕ್ಕೆ ಹೋಗಿ ಓದೋದಕ್ಕೂ ಕೂಡ 12-13 ಕಿಲೋಮೀಟ್ರಿಂದ ನಡ್ಕೋ ಹೋಗೋಕ್ಕಾಗಲ್ಲ ಬಾಲ್ಯ ಪುಟ್ಟ ಮಕ್ಕಳುಗಳು. ನಮ್ಮ ಸರ್ಕಾರದವರು ಅದಕ್ಕೆ ಬೇಕಾದಷ್ಟು ಸೌಲಭ್ಯ ಮಾಡಿದರೆ. ಎಷ್ಟೋ ಸೌಲಭ್ಯ ಅಂದರೆ, ಒಂದು ಸ್ಕೂಲ್ ಮನೆಯನ್ನು ಕಟ್ಟಿದ್ದಾರೆ ನೋಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಡಿಗನಾಥ ಅಂತ ಗ್ರಾಮ. ಇದು ನಾಗುಮಲೆಗೆ ಬರುವಂಥ ರಸ್ತೆಯಲ್ಲಿ ಇರುವಂಥ ಇಂಡಿಗನಾಥ ಗ್ರಾಮ. ಇಲ್ಲೋ ಎಷ್ಟೋ ಭಕ್ತಾದಿಗಳು ಈ ಊರನ್ನ ನೋಡ್ಕೊಂಡು ಹೋಗ್ಬೋದು. ಕಾಡಂಚಲ ಇದೆ. ಮಲೆಮಹದೇಶ್ವರ ಬೆಟ್ಟದಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ಊರಿದೆ. ಇಲ್ಲಿ ಏನಪ್ಪ ಅಂದರೆ, ಬಡ ಮಕ್ಕಳುಗಳು ಓದ್ತಾ ಇದ್ರೆ. ಇಲ್ಲಿ ನಾವು ಎಷ್ಟೋ ನಮ್ಮ ಶ್ರೀಕಂಠ ಅವರು ಎಲ್ಲ ಸಂಸ್ಥೆಯಿಂದ ಬುಕ್ಕು ಪೆನ್ಸಿಲ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾಡಂಚಿರೋ ಸುಮಾರು ಊರುಗಳಿಗೆ. ಇವತ್ತು ಕೂಡ ನಮ್ಮ ಕೈಲಾದಷ್ಟು ನಾನು ಬಡ ಮಕ್ಕಳುಗಳಿಗೆ ನಾನು ಕೊಡಬೇಕು ಅಂತ ನಮ್ಮ ಶ್ರೀಕಂಠ ಅವರು ನನ್ನ ಕೇಳಿದ್ರು, ಸ್ವಾಮಿ ನಿಮ್ಮ ಕೈಲಾದಷ್ಟು ನೀವು ಮಾಡಿ ಅಂತ. ನಾನು ಅದನ್ನು ಉಳಿಸ್ಕೊಳ್ಳೋಣ ಅಂತ ನಮ್ಮ ಕರ್ನಾಟಕ ಜನತೆ ಮುಂದೆ ನಾನು ಬಂದು ಇವತ್ತು ಇದನ್ನ ಕೊಡ್ತಾ ಇದ್ದೀನಿ. ಏನಪ್ಪ ಇವತ್ತು ಬೆಟ್ಟ ಶಂಕರಪ್ಪರು ಇಂಡಿಗನಾಥಲ್ಲಿ ಬುಕ್ಕು ಪೆನ್ಸಿಲನ್ನು ಕೊಡ್ತಾವ್ರೆ ಮಕ್ಕಳಿಗೆ ಅಂತೆ. ಏನೋ ಒಂದು ವೀಡಿಯೋ ಎಲ್ಲ ಕರ್ನಾಟಕ ಜನತೆ ಕೈ ಮುಗಿದು ಕೇಳ್ಕೊತೀನಿ. ಪ್ರತಿಯೊಬ್ಬರು ವೀಡಿಯೋ ನೋಡೋರು ನಿಮ್ಮ ಫ್ರೆಂಡ್ ಗ್ರೂಪಲ್ಲಿ ನಿಮ್ಮ 10 ಜನ 20 ಜನ ಒಂದು ಗ್ರೂಪ್ ಮಾಡಿ, ಎಲ್ಲರೂ ಮಾಡಿ 1,000 ನಿಮ್ಮ ಖರ್ಚು, ಒಂದು ದಿನದ ಖರ್ಚು ಉಳಿತಾಯ ಮಾಡಿ ಒಂದು 20,000 ಮಾಡಿ ಅದನ್ನು ಒಂದು ಬುಕ್ಕು ಪೆನ್ಸಿಲ್ ತಂದು ನಮ್ಮ ಈ ಥರ ಕಾಡಂಚಲಿ ಇರೋ ಬಡ ಮಕ್ಕಳಿಗೆ ನೀವು ಕೊಟ್ಟರೆ ಆ ಮಲೆಮಹದೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಕ್ಲಾಂಗ್ ಬಿಡುತ್ತಾನೆ ಆ ಭಗವಂತ. ಇವತ್ತು ನಾನು ಇಂಡಿಗನಾಥ ಗ್ರಾಮದಲ್ಲಿ ಇರೋಂಥ ಬಡ ಮಕ್ಕಳಿಗೆ ನೋಡಿ, ಆ ಮಕ್ಕಳೆಲ್ಲ ನೋಡ್ಬೋದು. ಈ ಮಕ್ಕಳೆಲ್ಲ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು. ನಾವು ಬಾಲ್ಯದಲ್ಲಿ ಓದಬೇಕಾದ್ರೆ ನಮಗೆ ಬರೀ ಒಂದು 50 ರೂಪಾಯಿ 100 ರೂಪಾಯಿ ಬುಕ್ ತಗೊಳಕ್ಕಾಯ್ತಾ ಇರಲಿಲ್ಲ. ನಮ್ಮ ತಾಯಿ ದುಡಿತಾ ಇರಬೇಕಾದ್ರೆ 3 ರೂಪಾಯಿ ಕೆಳಗೆ ಕೇಳ್ತಾ ಇದ್ರು. ಬರೀ 3 ರೂಪಾಯಿಗೆ ಕೆಳಗೆ ಕಿತ್ತು ಬಂದಾಗ ಪೆನ್ಸಿಲ್ಗೂ ಕೂಡ ತಗೊಳಕ್ಕಿರಲಿಲ್ಲ. ಅಷ್ಟು ಕಷ್ಟದಲ್ಲಿ ನಾವು ಓದಿರೋದು ಕಡಿಮೆ. ಆದರೆ ಆ ಕಷ್ಟ ನಮ್ಗೆ ಗೊತ್ತಾಗುತ್ತೆ. ಇವತ್ತು ಏನಪ್ಪ ಅಂದರೆ, ನನ್ನ ಬಡ ಮಕ್ಕಳಲ್ಲಿ ನಮ್ಮ ಕೈಯಲ್ಲಾದಷ್ಟು, ಯಾಕಂದರೆ ನನಗೆ 4-6 ಜನ ಸಹಾಯ ಮಾಡ್ತಾರೆ. ಏನೋ ಒಂದು ದಾನಿ, ಒಂದು ಭಿಕ್ಷೆ ಕಾಸನ್ನು, ಏನೋ ಒಂದು ಔಷಧಿ ಕಾಸನ್ನು ಕೊಡ್ತಾರೆ. ಆ ಕಾಸನ್ನು ನಾವು ಒಬ್ಬನೇ ತಿಂದು ನಾವು ಒಬ್ಬನೇ ಚೆನ್ನಾಗಿರ್ಬಿಡೋದು ಅಂತ ನೋಡಿ ಬಡ ಮಕ್ಕಳಿಗೆ ನಾನು ಮಾಡ್ತಾ ಇದ್ದೀನಿ ಸೇವೆಯನ್ನು. ಇದೇ ಥರ ನೀವು ಮಾಡಿ ಸ್ನೇಹಿತರೆ. ಇವತ್ತು ನೋಡಿ ಹಂಚ್ತಾ ಇದ್ದೀನಿ ಇದನ್ನೆಲ್ಲ ನಮ್ಮ ಸ್ನೇಹಿತರು. ಆಮೇಲೆ ಇನ್ನೊಂದು ನಮ್ಮ ಸ್ಕೂಲ್ ಮಾಸ್ಟ್ರು ಇವತ್ತು ಅವ್ರಿಗೆ ಆ ಮಲೆಮಹದೇಶ್ವರ ಅವ್ರನ್ನ ಧೈರ್ಯ ಮೆಚ್ಕೋಬೇಕು. ಯಾವ ವರ್ಷ ಸ್ವಂತವರು ಕೊಳ್ಳೇಗಾಲದಿಂದ ಬಂದು ಇಂಡಿಗನಾಥದಲ್ಲಿ ವಾರಕ್ಕೊಂದು ದಿನ ಮನೆಗೆ ಹೋಗ್ತಾರೆ. ಕಾಡಲ್ಲಿ ಈ ಮಕ್ಕಳೆಲ್ಲ ಕಟ್ಕೊಂಡು ಒಬ್ಬರೇ ಮಾಸ್ಟ್ರು ನಿವಾರಣೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಅವ್ರಿಗೆ ಆ ಮಲೆಮಹದೇಶ್ವರ ಅವ್ರನ್ನ ಚೆನ್ನಾಗಿರಲಿ ಅಪ್ಪ, ತುಂಬ ಧೈರ್ಯಶಾಲಿ. ಅದೇ ಥರ ನೀವು ಮಾಡಿ ಸ್ನೇಹಿತರೆ. ಇವತ್ತು ಎಲ್ಲ ಮಕ್ಕಳಿಗೆ ಬುಕ್ ಹಂಚೋಣ, ಬನ್ನಿ ಎಲ್ಲರೂ ಸೇರಿ. ಬಂಧುಗಳೇ,
ಪ್ರತಿ ವರ್ಷದಂತೆ ಈ ವರ್ಷವೂ ಏನು ಹಿಂಡಿಗನಾಥ ಗ್ರಾಮಕ್ಕೆ ಆಗಮಿಸಿ ಸೊ ಹಿಂದೆ ನಿಮ್ಗೆ ಗೊತ್ತಿರುತ್ತೆ ನೋಡಿ, ಇದೇ ಶಾಲೆಯಲ್ಲಿ ಏನೋ ಈ ಗ್ರಾಮದ ಜನತೆ ಏನೋ ಚುನಾವಣೆ ಬಹಿಷ್ಕಾರ ಅಂತಕ್ಕಂಥದ್ದನ್ನ ಮಾಡಿ ತದನಂತರ ಸಾಕಷ್ಟು ಜನ ಸಂಕಷ್ಟವನ್ನು ಅನುಭವಿಸಿದ್ರು. ಅದನ್ನೆಲ್ಲ ಗಮನಿಸಿ ನಾವು ನಮ್ಮ ಬೆಟ್ಟದ ಶಂಕರಪ್ಪ ಅವ್ರ ಮೊರೆ ಹೋಗ್ತಿರ್ವಿ, ಗುರುಗಳೇ ಈ ಥರ ಆಗಿದೆ, ಈ ಥರ ಸಮಸ್ಯೆ ಆಗಿದೆ, ಇಲ್ಲೆಲ್ಲ ಸ್ವಲ್ಪ ಕಷ್ಟ ಇದೆ ಜೀವನ, ನೀವು ಒಮ್ಮೆ ಭೇಟಿ ನೀಡಿ ಅಂತ ಕೇಳ್ಕೊಳ್ತೀನಿ. ಅದರಂತೆ ನಮ್ಮ ಶಂಕರಪ್ಪನವರು ಬಂದು ಇವತ್ತು ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಕೊಡಿ ಗುರುಗಳೇ, ತಗಪ್ಪ ಪುಟೋ ಇಸ್ಕ ಮಗನೆ, ಒಳ್ಳೇದ್ ಮಾಡ್ಲಿ. ಹಬ್ಬ ಏನಿಲ್ಲ, ಹೋಗು ಹೋಗು ಹೋಗು, ಅಲ್ಲ ಕೂರ್ಸಿ ಸರ್ ಜಾಗದಲ್ಲಿ ಹಂಗೆ. ಚೆನ್ನಾಗಿ ಓದ್ಬೇಕು. ತಗಪ್ಪ ಮಗ, ಶ್ರೀದೇವಿ ಚೆನ್ನಾಗಿ ಓದವ ಭಗವಂತ. ಥ್ಯಾಂಕ್ಸ್ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ಬೇಕು. ತಗೊಂಡ್ ಥ್ಯಾಂಕ್ಸ್ ಅಂತ ಹೇಳ್ರಪ್ಪ. ಚೆನ್ನಾಗಿ ಓದ್ಬೇಕು ಪುಟ. ನೋಡಿ ಇವತ್ತು ನಮ್ಮ ಮಹದೇಶ್ವರ ಬೆಟ್ಟ ಏನೋ ಫೋಟೋ ನಿನ್ನ ಹೆಸರು? ಆಹಾ ಬಹಳ ಖುಷಿ ಆಯ್ತಾ ಇದೆ, ಏಕೆಂದ್ರೆ ನೀನು ಗಣೇಶಪ್ಪ. ಆಹಾ ಎಂತಹ ಒಂದು ಕಾರ್ಯಕ್ರಮ ಇದು. ಹಾಕೊಡಿ ಗುರುಗಳೇ. ಪುಟ ಪೆನ್ಸಿಲ್ ಸ್ಕೇಲು ಎಲ್ಲ ನಿನ್ಗೆ, ಸ್ಕೆಚ್ ಪೆನ್ನು ಎಲ್ಲ ಹಾಕೊಂಡು ಬರೀಬೇಕು ಆಯ್ತಪ್ಪ. ಹೋಗು, ದೊಡ್ಡ ಅಧಿಕಾರಿ ಆಗ್ಬೇಕು ನೀನು. ಇದು ಎರಡು ಇದೆರಡು ಬಪ್ಪ ಬಪ್ಪ. ಈ ದಿನ ಏನು ನಮ್ಮ ಹಿಂಡಿಗನಾಥ ಗ್ರಾಮದಲ್ಲಿ ಇಂತಹ ಒಂದು ಪುಣ್ಯದ ಕಾರ್ಯವನ್ನು ನಾವು ನೋಡಬಹುದು. ನೋಡಿ ಎಷ್ಟೊಂದು ಖುಷಿಯಾಗತ್ತೆ ಅಂದರೆ ಇಂಥ ಕಾರ್ಯಕ್ರಮಗಳು ನಿಜಕ್ಕೂ ನಮ್ಮ ಬೆಟ್ಟದ ಶಂಕರಪ್ಪರವರಿಗೆ ಆಭಾರಿಯಾಗಿರಬೇಕು. ಏಕೆಂದರೆ ನಾವು ತುಂಬ ಗೊಂದಲಕ್ಕೊಳಪಟ್ಬಿಟ್ಟಿದ್ವಿ. ಏಕೆಂದರೆ ಏನಾಗಿತ್ತು ಅಂದರೆ ಸೊ ಇವ್ರಿಗೆ ಕೊಡ್ತೀವಿ ತರಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಕೊಡೋದ್ರಲ್ಲಿ ವಿಫಲ ಆಗ್ಬಿಟ್ಟಿದ್ವಿ. ಸೊ ಇವತ್ತು ಸದ್ಯ ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಟ್ಟದ ಶಂಕರಪ್ಪ ಅವರು ಜೋಡಣೆಯನ್ನು ಮಾಡಿಕೊಟ್ಟಿರ್ತಾರೆ. ಸೊ ಇವರೊಂದು ಪುಣ್ಯದ ಕಾರ್ಯಕ್ಕೆ ಆಭಾರಿಯಾಗಿರ್ತೀವಿ. ಬಿಡಿಸ್ಕೋಬಾರ್ದು, ಕವರ್ ತಂದ್ಬಿಡ್ಬೇಕು, ಕವರಲ್ಲಿ ಹಾಕ್ಕೊಡ್ಬೇಕಾಗಿತ್ತು. ಹೌದು ಹೌದು ಸರ್. ಬಂಧುಗಳೇ, ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇವತ್ತು ನಮ್ಮ ಹಿಂಡಿಗನಾಥ ಗ್ರಾಮದ ಶಾಲಾ ಮಕ್ಕಳಿಗೆ ನಮ್ಮ ಶಂಕರಪ್ಪನವರು ಶಾಲಾ ಪರಿಕರಗಳನ್ನು ಕೊಡಿಸುವುದರ ಜೊತೆಗೆ ಅವ್ರಿಗೆ ಬರೀ ಹಂಗೆ ಕಳಿಸೋದು ಬೇಡ ಅಂದ್ಬಿಟ್ಟು ನೋಡಿ ಈ ಥರ ಒಂದು ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಉಪ್ಪಿಟ್ಟು ಕೇಸರಿ ಬಾತು ಏನು ಒಂದು ತಿಂಡಿ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿದ್ದಾರೆ. ಭಾಳ ಖುಷಿ ಆಗ್ತದೆ. ಅವ್ರನ್ನ ಹಂಗೆ ಕಳಿಸ್ಬಾರ್ದು, ಮಕ್ಳಿಗೆ ಏನಾದ್ರು ಹೊಟ್ಟೆ ತುಂಬಿಸಿ ಕಳಿಸ್ಬೇಕು ಅಂದ್ಬಿಟ್ಟು ಈ ಥರದ ಕಾರ್ಯಕ್ರಮವನ್ನು ಸಹ ಮಾಡಿದ್ದಾರೆ. ಸೊ ಇವರ ಒಂದು ಪುಣ್ಯದ ಕಾರ್ಯಕ್ಕೆ ನಿಜಕ್ಕೂ ಚಿರಋಣಿಯಾಗಿರೋಣ, ಆಭಾರಿಯಾಗಿರೋಣ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡಿ ಇಲ್ಲಿ ನೀರು ಇಸ್ಕೊಳ್ತೀನಿ, ಇದು ನೀರಲ್ಲ ಅಮೃತ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ನೀರು, ಅಮೃತ ಅಮೃತ ಇದು. ಇದು ಸ್ಕೂಲಿನ ಮಾಡಿರೋದಾ? ಓಕೆ, ಒಳ್ಳೇದು. ಮಾಡಿ 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 ಸಂತೋಷ ಸಂತೋಷ ಮಾಡಲಿ ಪಾಪಚ್ಚೆ. ಅಯ್ಯೋ ಭಾಳ ಖುಷಿ ಆಯಿತು. ನೋಡಿ ಈ ತರಹದ ಒಂದು ಪುಣ್ಯದ ಕಾರ್ಯಕ್ರಮ ತಾವು ಮಾಡ್ರಪ್ಪ, ನೆಮ್ಮದಿ ಸಿಗುತ್ತೆ ನಿಮಗೆ, ಬಹಳ ನೆಮ್ಮದಿ ಸಿಗುತ್ತೆ. ಸೊ ನಮ್ಮ ಬೆಟ್ಟದ ಶಂಕರಪ್ಪರ ಈ ಒಂದು ಪುಣ್ಯದ ಕಾರ್ಯಕ್ರಮ ಸೊ ಹೀಗೆ ಮುಂದುವರಲಿ. ಆ ಭಗವಂತ ಹೆಚ್ಚು ಶಕ್ತಿಯನ್ನು ಕೊಡಲಿ, ಹೆಚ್ಚು ಕಾರ್ಯಕ್ರಮಗಳು ಮಾಡೋದಕ್ಕೆ ಅನುಕೂಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನೂ ಸಹ ಈ ಭಾಗಕ್ಕೆ ಆಗಮಿಸ್ತಕ್ಕಂಥವ್ರು ಒಂದು ಸ್ಫೂರ್ತಿದಾಯಕವಾಗಿ ಮಾಡಲಿ ಅಂತ ಸಂದೇಶವನ್ನು ನೀಡ್ತಾ ಇದ್ದೀನಿ. ಗುರುಗಳೇ ಬರ್ತೀನಿ, ಬರ್ತೀನಿ ಗುರುಗಳೇ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಇವತ್ತು ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಇವತ್ತು ಈ ಶಾಲೆಗೆ ಆಗಮಿಸಿ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತೀವಿ. ಸೊ ನೋಡಿ ಇದೊಂದು ಜೀಪ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೋಡಿ ಜೀಪ್ಗೆ ಏನು ಇಲ್ಲಿ ಬರಬೇಕಂದ್ರೆ ಇಲ್ಲಿಂದ ಬಂದು ಹೋಗೋಕ್ಕೆ ಒಂದು 3,000 ರು ಹಣವನ್ನು ಕೊಡಬೇಕಾಗುತ್ತೆ. ಏಕೆಂದರೆ ಇಲ್ಲಿನ ರಸ್ತೆ ಆ ರೀತಿ ಇದೆ, ಹದಗೆಟ್ಟೋಗಿದೆ. ಆಮೇಲೆ ಡೀಸೆಲ್ ಇರ್ಬೋದು, ಆಮೇಲೆ ಒಂದು ವಾಹನದ ಸ್ಪೇರ್ ಪಾರ್ಟ್ಸ್ಗಳಿರ್ಬೋದು, ಎಲ್ಲವೂ ಸಹ ಹದಗೆಟ್ಟೋಗುತ್ತೆ.
ಅದಕ್ಕೋಸ್ಕರ ಹೆಚ್ಚು ಬಾಡಿಗೆ ಇರ್ತದೆ. ಸೊ ದಯವಿಟ್ಟು ಸಹಕರಿಸಿ. ಸೊ ಇಲ್ಲಿ ಏನು ಲೋಕಲ್ ಜನ ಏನಿದ್ದಾರೆ ಅವ್ರಿಗೋಸ್ಕರ ಈ ಜೀಪ್ನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಮುಂದಿನ ದಿವಸ ಏನು ಈ ಒಂದು ಕಣ್ಗೆಟ್ಟೋಗಿರ್ತಕ್ಕಂಥ ರಸ್ತೆಯನ್ನು ಸರಿಪಡಿಸ್ತೀವಿ ಅಂದ್ಬಿಟ್ಟು ಇವತ್ತು ಈಗಾಗಲೇ ಗುದ್ದಲಿ ಪೂಜೆ ಕಾರ್ಯಕ್ರಮ ಸಹ ಜರುಗಿದೆ. ಆದರೆ ಇನ್ನೂ ಸಹ ಕಾಮಗಾರಿ ಪ್ರೋಸೆಸ್ ಬಂದಿಲ್ಲ. ಆದ್ದರಿಂದ ಮುಂದೊಂದು ದಿವಸ ನಮ್ಮ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಇಂಡಿಗನಾಥ ಗ್ರಾಮ ಏನಿದೆ ಇಲ್ಲಿಗೆ ಮೂಲಭೂತ ಸೌಕರ್ಯಗಳ ಅಗತ್ಯ ಇದೆ. ದಯವಿಟ್ಟು ಅದರಿಂದ ಏನು ಇಲ್ಲಿಗೆ ಬೇಕಾದಂತಹ ಕರೆಂಟ್ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೆ ಒಂದು ರಸ್ತೆ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ಮಾಡಿಕೊಡೋದ್ರ ಮೂಲಕ ಸರ್ಕಾರ ಸಹಕರಿಸಬೇಕಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಬಂಧುಗಳೇ. ಎಲ್ರೂ ಒಳ್ಳೆಯದಲ್ಲಿ, ಮಹದೇಶ್ವರ ಎಲ್ರೂ ಕಾಪಾಡಲಿ. ಸೊ ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತುಂಬ ಹೃದಯದ ಧನ್ಯವಾದಗಳು.